ಯಿಂದ ಭೂಸ್ವಾಧೀನ ಪ್ರಕ್ರಿಯೆ ವಿಚಾರ ಪರ ವಿರೋಧಕ್ಕೆ ಮುಂದಾಗಿರುವ ರೈತ ಸಂಘಟನೆಗಳ ಅಹೋರಾತ್ರಿ ಧರಣಿ, ಪೊಲೀಸರಿಗೆ ತಲೆನೋವಾದ ಮುಖಂಡರ ವರ್ತನೆ. ಕೆಐಎಡಿಬಿಯಿಂದ ಭೂಸ್ವಾಧೀನ ಪ್ರಕ್ರಿಯೆ ಸರಿ ಎಂದ ಮುಖಂಡರು, ಪರದ ಪರ ಬೆಂಬಲ, ಅಹೋರಾತ್ರಿ ಧರಣಿಗೆ ಸಾಥ್ ಕೊಟ್ಟ ಚಿಂತಾಮಣಿ ರೈತರು. ಬಿಸಿಲು ಮಳೆ ಎನ್ನದೆ ಬೀದಿ ಬದಿ ವ್ಯಾಪಾರಸ್ಥರ ತೀರದ ಬವಣೆ, ವರದಿ ಮೂಲಕ ಬೆಳಕಿಗೆ ತಂದ ಎಂಎಂಟಿವಿ, ನೆರಳಿನ ಆಸರೆಗೆ ಮುಂದಾದ ಜೈ ಫೌಂಡೇಶನ್. ಕೌಟುಂಬಿಕ ಕಲಹ ಹಿನ್ನೆಲೆ ಠಾಣೆಯಲ್ಲಿ ಪತಿ ದೂರು, ಆವರಣದಲ್ಲಿ ಸತಿ ಪತಿಯರ ರಂಪಾಟ, ಪತಿ ಮೇಲೆ ಪತ್ನಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ರೈತರ ಭೂಮಿಯನ್ನು ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಪರ ವಿರೋಧಕ್ಕೆ ಸಂಬಂಧಪಟ್ಟಂತೆ ರೈತ ಸಂಘಟನೆಗಳ 2 ಗುಂಪು ಅಹೋರಾತ್ರಿ ಧರಣಿಗೆ ಮುಂದಾಗಿವೆ. ಇದು ರಾಜಕೀಯ ಪ್ರೇರಿತ ಎಂದು ಸಾರ್ವಜನಿಕ ವಲಯದಲ್ಲಿ ಗುಸುಗುಸು ಚರ್ಚೆ ಜೋರಾಗಿ ನಡೆಯುತ್ತಿದೆ. ಹೀಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪೂರ್ವಕ್ಕೆ ಒಬ್ಬರು, ಪಶ್ಚಿಮಕ್ಕೆ ಒಬ್ಬರು ಪೆಂಡಾಲ್ಗಳನ್ನ ಹಾಕಿ ಒಂದು ಗುಂಪು ಬೇಕೇ ಬೇಕು, ಕೆಐಎಡಿಬಿ ಬೇಕು ಅಂತ ಘೋಷಣೆ ಕೂಗ್ತಿದ್ರೆ, ಬೇಡ ಬೇಡ ಕೆಐಎಡಿಬಿ ಬೇಡ ಅಂತ ಇನ್ನೊಂದು ಗುಂಪಿನ ರೈತ ಸಂಘಟನೆಗಳು ಜಿದ್ದಿಗೆ ಬಿದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯ ಕಚೇರಿಯ ಎದುರು. ಅಂದಹಾಗೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ರೈತರ ಭೂಮಿಯನ್ನ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ನಡೆದು ವರ್ಷವಾಗಿದೆ. ರೈತರ ಭೂಮಿಗಳಿಗೆ ಕೈ ಹಾಕಿರುವ ಸರ್ಕಾರಕ್ಕೆ ರೈತರು ಅಂದಿನಿಂದ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡಬೇಕು ಎಂದು ಆಗ್ರಹ ಕೇಳಿಬರುತ್ತಿದೆ. ಆದರೆ ಸರ್ಕಾರ ರೈತರ ಹೋರಾಟಕ್ಕೆ ಕ್ಯಾರೆ ಅನ್ನದೇ ಇರುವುದು ರೈತರ ಕೆಂಗಣ್ಣಿಗೆ ಕಾರಣವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನೂರಾರು ರೈತರು ಅನಿರ್ದಿಷ್ಟಾವಧಿ ಸತ್ಯಾಗ್ರಹದ ಮೂಲಕ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಈಗ ಮತ್ತೊಂದು ರೈತ ಸಂಘಟನೆಯ ಭಕ್ತರಹಳ್ಳಿ ಪ್ರತೀಶ್ ಬಣ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಐಎಡಿಬಿಗೆ 2823 ಎಕರೆ ಜಮೀನುಗಳ ಪೈಕಿ ನೀರಾವರಿ ಪ್ರದೇಶವನ್ನ ಕೈಬಿಟ್ಟು ಉಳಿದ ಜಮೀನು ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಬೇಕು ಎಂದು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಇಳಿದು ಭಕ್ತರಹಳ್ಳಿ ಬೈರೇಗೌಡ ಹೋರಾಟ ತಂಡಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ವಿರೋಧ ಯಾಕೆ ವ್ಯಕ್ತಪಡಿಸಿದ್ದಾರೆ ಅಂದ್ರೆ, ಇವತ್ತು ಗಾಸ್ಕಿ ಭೂಮಾಫಿಯ ಒಂದು 500 ಎಕರೆ ತಗೊಂಡ್ರೆ ಅದನ್ನ ರೈತರು ಉದ್ಧಾರ ಆಗಲ್ಲ. ಯಾರು ಬಂಡವಾಳ ಹಾಕಿರ್ತಾರೆ ಬಂಡವಾಳಶಾಹಿ ಉದ್ಧಾರ ಆಗ್ತಾನೆ, ಮಧ್ಯವರ್ತಿಗಳು ಉದ್ಧಾರ ಆಗ್ತಾರೆ. ಅದೇ ಸರ್ಕಾರ ಒಂದು ಜಮೀನು ತೊಗೊಂಡ್ರೆ ಒಳ್ಳೆಯ ಬೆಲೆ ಸಿಗ್ತದೆ. ಇವತ್ತು ಅದ್ರಲ್ಲಿ GST ಇರಲ್ಲ, ಮತ್ತು ಮನೆ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ, ಮತ್ತು ಎಲ್ಲಕ್ಕಿಂತ ಮಿಚ್ಚಾಗಿ ಸರ್ವಜನಾಂಗ ಶಾಂತಿಯ ತೋಟ ಅಂತೇಳಿ ಇಡೀ ಜಮಕೋಟೆ ಹೋಬಳಿ ಅಭಿವೃದ್ಧಿ ಕಡೆ ಹೋಗುತ್ತೆ. ಹಾಗಾಗಿ ಇವತ್ತು ಕಾಣದ ಕೆಲ ರಾಜಕಾರಣಿಗಳು, ಕೆಲವು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಏನು ಇವತ್ತು ಹಿಂದೆ ನಿಂತು ಇವತ್ತು ನಮ್ಮ ಸಹೋದರರಿಗೆ ಇಲ್ಲ ಸಲ್ಲದ ವಿಚಾರಗಳನ್ನು ತಲೆ ತುಂಬಿ ಏನು ಇವತ್ತು ಹೋರಾಟವನ್ನು ದಿಕ್ತಪ್ಸೋಕ್ಕೆ ಏನೇ ಮಾಡಿ ಅವ್ರಿಗೂ ಗೊತ್ತಿದೆ ಇದು ಫೈನಲ್ ನೋಟಿಫಿಕೇಷನ್ ಆಗಿದೆ, ನಿಲ್ಲಲ್ಲ ಅನ್ನೋದು ಅವ್ರಿಗೂ ಗೊತ್ತೇ. ಆದರೆ 1 ವರ್ಷ 2 ವರ್ಷ ಮುಂದೆ ಹಾಕಿ ಅಷ್ಟರೊಳಗಡೆ ಯಾರು ಬಡವರು ರಸೀದ ಹೊಟ್ಟೆಗಳು ಏನು ಅನ್ನಕ್ಕಾಗಿ ಬೆವರ್ತಾ ಇದ್ದಾರೋ ಅಂಥವ್ರು ಜಮೀನುಗಳಲ್ಲಿ ಕಿತ್ಕೊಳ್ಬೋದು ಅಂತ ಒಂದು ಹುನ್ನಾರದೊಂದಿಗೆ ಇವತ್ತು ಅವರು ಹೋರಾಟಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇನ್ನೂ 1 ವಾರ ಆಗಲಿ, ತಿಂಗಳಾಗಲಿ, 3 ತಿಂಗಳಾಗಲಿ, ವರ್ಷ ಆಗಲಿ ನಾವು ಈ ಹೋರಾಟದಿಂದ ನಿರ್ಗಮಿಸಲ್ಲ. ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ಘನ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ. ಯಾವುದೇ ಕಾಲಕ್ಕೂ ನೀವು ದುಷ್ಟಶಕ್ತಿಗಳ, ಭೂಮಾಫಿಯ ವ್ಯಕ್ತಿಗಳ ಅಥವಾ ಬಲಾಢ್ಯ ವ್ಯಕ್ತಿಗಳ ಮಾತಿಗೆ ಮಣಿದು ಏನಾದರೂ ಡಿನೋಟಿಫೈ ಮಾಡಿದ್ದೇ ಆದಲ್ಲಿ ಇದೇ ವೇದಿಕೆ ಮುಂದೆ ನಮ್ಮ 13 ಹಳ್ಳಿಗಳ ರೈತರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಅದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ಅಂತ ಮಾತಕ್ಕಂಥ ಈ ಮಾಧ್ಯಮ ಮೂಲಕ ಹೇಳ್ತಾ ಇದ್ದೀನಿ. ಇನ್ನು ಕೆಐಎಡಿಬಿ ಭೂಸ್ವಾಧೀನ ವಿಚಾರವಾಗಿ ರೈತ ಸಂಘಟನೆಗಳು ಪರ ವಿರೋಧ ಹೋರಾಟಗಳು ನಡೆಯುತ್ತಿವೆ. ಆದರೆ ಈ ಹೋರಾಟಗಳಿಗೆ ರಾಜಕೀಯ ಬಣ್ಣ ಲೇಪಿತವಾದಂತೆ ಕಾಣುತ್ತಿದೆ. ಪ್ರಭಾವಿ ಕೈ ಮುಖಂಡರ ಸ್ವಪ್ರತಿಷ್ಠೆಗಾಗಿ ರೈತ ಸಂಘಟನೆಗಳನ್ನು ದಾಳವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಮಾತಾಗಿದೆ. ರೈತ ಸಂಘ ಭಕ್ತರಹಳ್ಳಿ ಬೈರೇಗೌಡ ಬಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟದ ಬಿಸಿ ಸರ್ಕಾರಕ್ಕೆ ತಲುಪುತ್ತಿದ್ದಂತೆ ಈಗ ಮತ್ತೊಂದು ರೈತ ಸಂಘ ಭಕ್ತರಹಳ್ಳಿ ಪ್ರತೀಶ್ ಬಣ ಸರ್ಕಾರದ ಪರ ಬ್ಯಾಟ್ ಬೀಸುತ್ತಿದೆ.
ರೈತ ಸಂಘಟನೆಗಳ ಮುಸುಕಿನ ಗುದ್ದಾಟ ಬೀದಿಗೆ ಬಿದ್ದು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಲಿಕ್ಕೆ ಇವತ್ತು ಬಂದಿದ್ದೇವೆ, ಕೂತಿದ್ದೇವೆ. ಕಾರಣ 2024 ಜೂನ್ 15ರಂದು ಏನು 2823 ಎಕರೆ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿರೋ ಉದ್ದೇಶದಿಂದ ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೇವೆ. ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ. ಇವತ್ತು 1, 2 ಅಲ್ಲ, ಅನೇಕ ರೀತಿಯಲ್ಲಿ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಕೂಡ ಹೋರಾಟವನ್ನು ಮಾಡಿ ಕಡೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗಕ್ಕೆ ಬರಲಿಕ್ಕೆ ಕಾರಣ 2823 ಎಕರೆ ಜಮೀನಲ್ಲಿ 471 ಎಕರೆ ಜಮೀನನ್ನು ಡಿನೋಟಿಫಿಕೇಷನ್ನಿಂದ ಕೈಬಿಟ್ಟವ್ರೆ. ಅಂದರೆ ರೈತರನ್ನು ಒಡೆದು ಆಳುವ ನೀತಿಗೆ ಇವತ್ತು ಸರ್ಕಾರ ಮುಂದಾಗಿದೆ. ಉಳ್ಳವರಿಗೆ ಒಂದು ನ್ಯಾಯ, ಇಲ್ಲದವರಿಗೆ ಒಂದು ನ್ಯಾಯ ರೀತಿಯಲ್ಲಿ ಆಗಿರೋದ್ರಿಂದ ಎಲ್ಲ ಜಮೀನನ್ನು ಕೂಡ ಡಿನೋಟಿಫಿಕೇಷನ್ ಮಾಡಬೇಕು ಅಂತೇಳಿ ರೈತರು ಒಕ್ಕಲರಿಂದ ಇವತ್ತು ಮಾಡು ಇಲ್ಲ ಮಡಿ ಅನ್ನೋ 2 ಪದಕ್ಕೆ ಇವತ್ತು ಬಂದು ನಾವು ಕೂತಿದ್ದೇವೆ. ಇದು ಎಷ್ಟು ವರ್ಷ ಆಗ್ಬೋದು ಕೂಡ ನಾವು ಭೂಮಿಯನ್ನು ಸ್ವಾಧೀನವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ. ಅಂದು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಆ ಕೈಗಾರಿಕೆಗಳನ್ನು ಏನು ಹೆಸರು ಏಳಿಸಲಿಕ್ಕೆ ಮುಖ್ಯಮಂತ್ರಿಗಳು ಕರೆದಂಥದ್ದು. ಕಾರಣ ಇವತ್ತು ವಿರೋಧ ಪಕ್ಷ ಇದ್ದಂಥ ಜಾಗ ಏನು JDSನ MLA ಇದ್ದಂಥ ಜಾಗದಲ್ಲಿ ಮುಖ್ಯಮಂತ್ರಿಗಳು ಬರ್ತಾರಂದರೆ ಅದು ರಾಜಕೀಯ ಹುನ್ನಾರ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಊಹೆ ಮಾಡಬೇಕಾಗ್ತದೆ. ಒಟ್ಟಾರೆ ರೈತ ಸಂಘಟನೆಗಳು ರೈತ ಪರ ಹೋರಾಟ ಮಾಡುವುದು ಸಹಜ. ಆದರೆ ಯಾರದ್ದೋ ಒಬ್ಬರ ಮುಲಾಜಿಗೆ ಒಳಪಟ್ಟು ಸಂಘಟನೆಗಳು ಕಾರ್ಯನಿರ್ವಹಿಸುವುದು ಎಷ್ಟು ಸರಿ? ಇದೀಗ ಜಂಗಮಕೋಟೆ ರೈತರ ಹೋರಾಟದಲ್ಲಿ ರಾಜಕೀಯ ಮುಖಂಡರ ಕೈವಾಡ ಇದೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಗುಸುಗುಸು ಚರ್ಚೆಗಳಾಗುತ್ತಿದ್ರೆ, ಇನ್ನೊಂದು ಕಡೆ ನಿಜವಾದ ರೈತಪರ ಹೋರಾಟಗಾರರಿಗೆ ಕೆಲ ರೈತ ಸಂಘಟನೆಗಳು ರಾಜಕೀಯ ದಾಳವಾಗಿ ಪರಿಣಮಿಸುತ್ತಿರುವುದು ಇರುಸು ಮುರುಸು ತರಿಸುವಂತಾಗಿದೆ ಎಂಬುದು ಪ್ರಜ್ಞಾವಂತರ ಮಾತಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ನಡೆಯುತ್ತಿರುವ ಜಂಗಮಕೋಟೆ ಕೈಗಾರಿಕೆ ಸ್ಥಾಪನೆ ಪರ ವಿರೋಧ ನಡುವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಜಂಗಮಕೋಟೆ ಕೈಗಾರಿಕೆ ಪ್ರದೇಶ ಸ್ಥಾಪನೆಗೆ ಚಿಂತಾಮಣಿಯಿಂದ ರೈತರು ಬೆಂಬಲ ಘೋಷಿಸಿದ್ದಾರೆ. ರೈತರ ಹೋರಾಟಕ್ಕೆ, ರೈತ ಮಹಿಳೆಯರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತರ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ನಡೆಯುತ್ತಿರುವ ಜಂಗಮಕೋಟೆ ಕೈಗಾರಿಕೆ ಸ್ಥಾಪನೆಗೆ ಪರ ವಿರೋಧ ನಡುವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಜಂಗಮಕೋಟೆ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಚಿಂತಾಮಣಿಯಿಂದ ರೈತರು ಬೆಂಬಲ ಘೋಷಿಸಿ ಪ್ರತಿಭಟನೆಗೆ ಹೊರಟರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಕದರೇಗೌಡ ಜಂಗಮಕೋಟೆ ಬಳಿ ಸಾವಿರಾರು ಎಕರೆ ಜಮೀನನ್ನ ಸರ್ಕಾರದ ವಶಕ್ಕೆ ಪಡೆದುಕೊಂಡು ಕೈಗಾರಿಕೆ ಸ್ಥಾಪನೆ ಮಾಡಲು ಮುಂದಾಗಿದ್ದು, ಅಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಹಾಗೂ ರೈತರು ಸಹ ಉಳಿಯಬೇಕು. ಕೆಲ ಬಲಾಢ್ಯರು ಕೈಗಾರಿಕೆಗಳು ಸ್ಥಾಪನೆಗೆ ವಿರೋಧ ಮಾಡುತ್ತಿರುವುದು ಸರಿಯಲ್ಲ. ಕೈಗಾರಿಕೆಗಳ ಸ್ಥಾಪನೆಯಾದರೆ ರೈತರ ಮಕ್ಕಳಿಗೆ ಉದ್ಯೋಗ ಸಿಗುತ್ತದೆ ಎಂದು ಹೇಳಿದ್ದಾರೆ. ಚಿಂತಾಮಣಿ ತಾಲೂಕಿಂದ ಏನು KDB ಜಂಗಮಕೋಟೆ KDB 13 ಹಳ್ಳಿಗಳ 2823 ಎಕರೆ ಸರ್ಕಾರ ವಶಪಡಿಸ್ಕೊಳ್ತಾ ಇದೆಯೋ ಆ ಒಂದು ವಿಷಯವಾಗಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಗೆ ಏನು ನಮಗೆ ಕೈಗಾರಿಕೆಗಳು ಬೇಕು, ಅಭಿವೃದ್ಧಿ ಬೇಕು, ರೈತರು ಉಳಿಬೇಕು, ಕೈಗಾರಿಕೆ ಬೇಕು ಅಂತ ಹೇಳ್ಬಿಟ್ಟು ಏನು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದಾರೆ ನಮ್ಮ ಸೋದರರು. ಅವರಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿಂದ ಇವತ್ತು 150 ಜನ ಹೋಗ್ತಾ ಇದ್ದೀವಿ. ಎಲ್ಲ ಹೋಬಳಿಯಿಂದ ಒಂದೊಂದು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಏನಂದರೆ ನಮ್ಮ ರೈತರ ಮಕ್ಕಳು ಓದಿರೋದಕ್ಕೋಸ್ಕರ ಈ ಕಡೆ ರೈತ ಕೆಲಸನೂ ಬೇಕು, ಉದ್ಯೋಗನೂ ಬೇಕು. ಎಲ್ಲ ಓದಿರೋರಿಗೆ ಸರ್ಕಾರದ ಕೆಲಸನೇ ಕೊಡೋಕ್ಕಾಗೋದಿಲ್ಲ ಸರ್ಕಾರದಿಂದ. ಈಗೇನು ಕಂಪ್ನಿಗಳು ಬಂದು ಕೈಗಾರಿಕೆಗಳು ಬಂದರೆ ಅದರಲ್ಲಿ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡೋಂಥ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೆ ಕೆಲವರು ಬಲಾಢ್ಯರು ಮಾತ್ರ ಅದನ್ನು ವಿರೋಧ ಮಾಡಿ ಕೈಗಾರಿಕೆಗಳು ಬೇಡ ಅಂತ ಇದ್ದಾರೆ.
ಈಗ ಸರ್ಕಾರಿ ಜಮೀನೇ 1700 ಚಿಲ್ಲರೆ ಎಕರೆ ಇದೆ ಅಲ್ಲಿ. ಇನ್ನು ಜನರದಿರೋದೆಲ್ಲ 535 ಎಕರೆ. ಅದನ್ನು ಬಿಟ್ಟು ದಯವಿಟ್ಟು ಕೈಗಾರಿಕೆಗಳಿಗೆ ಅನುವು ಮಾಡಿಕೊಟ್ಟು ನಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಏನೋ ಒಂದು 8 ದಿವಸ ಕಾಲದಿಂದ ಏನೋ ನಮ್ಮ ಪುಟ್ಟನೆ ಬನ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟನೆ ಬಂದು ಏನೋ ನಮ್ಮ ರೈತರ ಪರವಾಗಿ, ಮಕ್ಕಳ ಪರವಾಗಿ, ಏನು ಮುಂದಿನ ಬದುಕು ಬೀಳೋ ಪರವಾಗಿ ಅನೇಕ ವರ್ಷಗಳಿಂದ ಬೆಲೆ ಇಲ್ಲ, ಮಳೆ ಇಲ್ಲ, ನೀರಿನ ವಿಚಾರದಲ್ಲಿ ಅನೇಕ ಹೋರಾಟಗಳು ಮಾಡಿದ್ದೀವಿ. ಆದರೂ ರೈತರ ಮಕ್ಕಳಿಗಾಗಲಿ, ರೈತರಿಗಾಗಲಿ, ಬದುಕೋಕ್ಕಾಗಲಿ ಒಂದು ದಾರಿ ಅನ್ನೋದು ಯಾವುದೇ ರೀತಿಯಾದ ಬದುಕೋಕ್ಕೆ ಒಂದು ದಾರಿಯನ್ನು ಕಟ್ಟಲಿಕ್ಕೆ ಯಾವುದೇ ಸಾಧ್ಯವಾಗಲಿಲ್ಲ. ಇಲ್ಲಿ ಈ ಭಾಗದಲ್ಲಿರುವಂಥ ರೈತರಿಗಾಗಲಿ, ಈ ಸಮಾಜದಲ್ಲಿರುವಂಥ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಈ ಭಾಗದ ಜನರನ್ನು ಒಂದು ಒಗ್ಗಟ್ಟು ಮೂಡಿಸಿ ಊಟ ಕೊಡುವಂಥ ಶಕ್ತಿ ಯಾರಿಗೂ ಇಲ್ಲ. ಯಾರೂ ಎಲ್ಲ ದಿಕ್ಕು ತಪ್ಪಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾಯಿದ್ರು. ಅದರ ಹಿನ್ನೆಲೆಯಲ್ಲೇನೋ ಇತ್ತೀಚೆಗೆ ಏನೋ ಸರ್ಕಾರದಿಂದ ಜಂಗಮಕೋಟೆ ಕ್ರಾಸೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಸ್ಥಾಪನೆ ಮಾಡಬೇಕು ಅಂತ ಸರ್ಕಾರ ಒಂದು ನಿರ್ಣಯ ಮಾಡುವ ಹಿನ್ನೆಲೆಯಲ್ಲಿ ಕೆಲವರು ಬೇಡ ಅಂತ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ನಾವು ಬೇಕು ಅಂತ ನಮ್ಮ ಪಟ್ಟಣ ಬಂದವರು ಒಂದು ವಾರದಿಂದ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ನಾವೊಂದು ನಿರಂತರ ಧರಣಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ವಲಯ ಸದಸ್ಯ ರಘುನಾಥ್ ರೆಡ್ಡಿ, ಭೀಮಣ್ಣ, ಆಂಜನಪ್ಪ, ವೆಂಕಟರಮಣಪ್ಪ, ನಾರಾಯಣಸ್ವಾಮಿ, ರಾಮಯ್ಯ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಭಾಗ್ಯನಗರ ವಿಧಾನಸಭಾ ಕ್ಷೇತ್ರದ ಚೇಳೂರು ತಾಲೂಕು ರಾಮೋಜಿಪಲ್ಲಿ ಗ್ರಾಮದಲ್ಲಿ ದಿನಾಂಕ 27/3/2026 ಶುಕ್ರವಾರದಂದು ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ಶ್ರೀರಾಮರ ಪಟ್ಟಾಭಿಷೇಕ ಮಹೋತ್ಸವ. ಸಮಯ ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭ. ತೆಲುಗು ಖ್ಯಾತ ಹಾಸ್ಯ ನಟ ಐಪರಾದಿ ಜಬರ್ದಸ್ತ್ ಟೀಮ್ ಮತ್ತು ಡಿ ಜೋಡಿ ತಂಡದ ವತಿಯಿಂದ ಮನರಂಜನೆ ಕಾರ್ಯಕ್ರಮ ಸಂಜೆ 7 ಗಂಟೆಯಿಂದ. ಸರ್ವರಿಗೂ ಆದರದ ಸುಸ್ವಾಗತ. ಪ್ರಕಟಣೆ ಪಿವಿ ಮಂಜುನಾಥ್ ರೆಡ್ಡಿ, ಎಲ್ಐಸಿ, ಬಾಗೇಪಲ್ಲಿ ಮತ್ತು ತಟ್ಟಹಳ್ಳಿ ಮದ್ದಿರೆಡ್ಡಿ, ಗುಡಿಬಂಡೆ ತಾಲೂಕು. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program, designed to nurture young minds with care and creativity,
With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್,
ಜೆಇಇ, ಕೆಸಿಇಟಿ ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಬಿಸಿಲು ಮಳೆಯಿಂದ ರಕ್ಷಣೆ ಇಲ್ಲದೆ ಪರದಾಡುತ್ತಿದ್ದ ಬೀದಿ ಬದಿ ವ್ಯಾಪಾರಸ್ಥರ ಭವಣೆಯ ಕುರಿತು ಎಂಎಂಟಿವಿ ವಾಹಿನಿ ವರದಿ ಪ್ರಸಾರ ಮಾಡಿತ್ತು. ವರದಿಗೆ ಎಚ್ಚೆತ್ತ ಸಮಾಜ ಸೇವಕರೊಬ್ಬರು ವ್ಯಾಪಾರಸ್ಥರಿಗೆ ನೆರಳಿನ ಆಸರೆ ನೀಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾವಿರಾರು ಕುಟುಂಬಗಳು ರಸ್ತೆ ಬದಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಟುಕೊಂಡು ಜೀವನ ರೂಪಿಸಿಕೊಂಡಿದ್ದಾರೆ. ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಟುಕೊಂಡು ಬದುಕಿನ ಬಂಡಿ ನಡೆಸುತ್ತಿದ್ದಾರೆ. ಹಣ್ಣು, ಬಾಳೆ, ತರಕಾರಿ, ಹೂ ಸೇರಿದಂತೆ ನಾನಾ ರೀತಿಯ ನೂರಾರು ಅಂಗಡಿಗಳ ಮೂಲಕ ರಸ್ತೆ ಬದಿಯಲ್ಲಿಯೇ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಆದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಮಳೆಗಾಲ ಬಂದಾಗ ಮಳೆಗೆ, ಬೇಸಿಗೆಗಾಲ ಬಂದಾಗ ಬಿಸಿಲಿನಿಂದ ರಕ್ಷಣೆ ಇಲ್ಲದಂತಾಗಿದೆ. ಅಲ್ಲದೆ ಸಾವಿರಾರು ರೂಪಾಯಿಗಳ ಬಂಡವಾಳದ ರೂಪದಲ್ಲಿ ಇರುವ ಪದಾರ್ಥಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಈ ಕುರಿತು ಬೀದಿ ಬದಿ ವ್ಯಾಪಾರಿಗಳ ಬವಣೆಯನ್ನ ಎಂಎಂಟಿವಿ ವರದಿ ಮೂಲಕ ಬೆಳಕಿಗೆ ತಂದಿತ್ತು. ವರದಿ ಬೆನ್ನಲ್ಲೇ ಸಮಾಜ ಸೇವಕ ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಸಿಲಿನ ತಾಪ ತಡೆಯಲು ಉತ್ತಮ ಗುಣಮಟ್ಟದ ದೊಡ್ಡ ದೊಡ್ಡ ಛತ್ರಿಗಳನ್ನ ವಿತರಣೆ ಮಾಡಿದ್ದಾರೆ. ನಮಸ್ತೆ. ಏನು ನಿನ್ನೆ ತಮ್ಮ ಒಂದು ಎಂಎಂಟಿವಿ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾಯಿತು. ಈ ರೀತಿ ಬೀದಿ ಬದಿ ವ್ಯಾಪಾರಿಗಳು ಈ ಒಂದು ಬಿಸಿಲಿನ ಬೇಗೆಯಿಂದ ಭಾಳಷ್ಟು ತತ್ತರಿಸಿ ಹೋಗಿದ್ದಾರೆ ಮತ್ತು ಅವರು ದುಃಖವನ್ನು ಕೂಡ ತೋಡ್ಕೊಂಡ್ರು. ಒಂದು ವಯಸ್ಸಾದ ವೃದ್ಧೆಯರಿದ್ದಾರೆ ಮತ್ತು ವ್ಯಾಪಾರಿಗಳಿದ್ದಾರೆ. ಅದನ್ನು ಗಮನಿಸಿ ನನ್ನ ಮನಸ್ಸಿಗೆ ಭಾಳ ನೋವಾಯಿತು. ಅದೇ ರೀತಿಯಲ್ಲಿ ನಾವು ಏನು ಬೀದಿ ಬದಿ ವ್ಯಾಪಾರಿಗಳ ಒಂದು ಜೊತೆ ನಿಲ್ಲುವಂಥ ಕೆಲಸ ಮಾಡಬೇಕು ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ಅಂತ ಹೇಳಿ ಇವತ್ತಿನ ದಿನ ಹಲವಾರು ಬೀದಿ ಬದಿ ವ್ಯಾಪಾರಸ್ಥರಿಗೆ ಉಚಿತವಾಗಿ ಒಂದು ಛತ್ರಿಯನ್ನು ನೀಡುವಂಥ ಕೆಲಸ ಮಾಡಲಾಗಿತ್ತು. ಇದಕ್ಕೆ ಇದೇ ರೀತಿ ಒಂದು ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರುವ ಎಂಎಂಟಿವಿಗೆ ನನ್ನ ಅಭಿನಂದನೆಯನ್ನು ತಿಳಿಸ್ತೀನಿ. ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಮುಂದಿನ ದಿನ ತಮ್ಮ ಮಾಧ್ಯಮದಲ್ಲಿ ಇದೇ ರೀತಿ ವಿಚಾರಗಳನ್ನು ಜನಗಳಿಗೆ ತಿಳಿಯುವಂಥ ಕೆಲಸ ಆದಾಗ ನಮ್ಮಂಥ ಸಮಾಜ ಸೇವಕರು ಕೂಡ ಅದಕ್ಕೆ ಕೈ ಜೋಡಿಸುವಂಥ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮ ಒಂದು ಎಂಎಂಟಿವಿಗೆ ನನ್ನ ಅಭಿನಂದನೆಗಳು. ಯಾಕಂದರೆ ನಿಮ್ಮ ಒಂದು ಎಂಎಂಟಿವಿ ಮಾಧ್ಯಮದಲ್ಲಿ ಈ ರೀತಿ ವಿಚಾರಗಳು ಸಮಾಜ ಪರವಾಗಿರ್ತದೆ. ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಅವ್ರು ಯಾವ ರೀತಿ ತೊಂದರೆ ಅನುಭವಿಸ್ತಿದ್ರು ಸರ್ ಈ ಬೇಸಿಗೆ ಕಾಲದಲ್ಲಿ? ಯಾವ ರೀತಿ ಅವರಿಗೆ ಆಗ ಇಟ್ಕೊಳ್ಳೋದಂಥ ಸರ್ಕು ಸಾಮಗ್ರಿಗಳಾಗ್ಬೋದು ಯಾವ ರೀತಿ ಒಣಗ್ತಿತ್ತು? ನಿಮ್ಮ ಹತ್ರ ಯಾವ ರೀತಿ ಕೇಳ್ಕೊಂಡಿದ್ರು? ಈಗ ಅವರು ನೋಡಿ, ಈಗ ಬೇಸಿಗೆಯಲ್ಲಿ ಈಗ ಅವ್ರು ಏನು ಈಗ ಕೆಲವಾರು ಜನ ತರಕಾರಿ ವ್ಯಾಪಾರಸ್ಥರಿದ್ರು, ಕೆಲವಾರು ಜನ ಹೂವಿನ ವ್ಯಾಪಾರಸ್ಥರು. ಈ ಬಿಸಿಲಿನ ಬೇಗ ಏನು ಗೊತ್ತಾ, ಆಗಲೇ 34 ಡಿಗ್ರಿ ತಲುಪಿದೆ. ಇನ್ನು ನಾವು ಏಪ್ರಿಲ್ ಮಾಸಕ್ಕೆ ಕಾಲಿಟ್ಟಿಲ್ಲ. ಇನ್ನು ಏಪ್ರಿಲ್ ಮೇಯಲ್ಲಿ ಈಗ ಹವಾಮಾನ ಇಲಾಖೆಯ ಅಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಿಸಿಲಿನ ತಾಪ ಇನ್ನಷ್ಟು ಹೆಚ್ಚಾಗ್ಬೋದು ಅಂತ ಕಳೆದ ವರ್ಷಕ್ಕಿಂತ. ಈ ಬಿಸಿಲಿನ ತಾಪ ಹೆಚ್ಚಾದಾಗ ಅವ್ರಿಗೆ ಒಂದು ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ. ಹಲವಾರು ಜನ ಅವ್ರ ದುಃಖವನ್ನು ಕೂಡ ತೋಡ್ಕೊಂಡ್ರು. ಈಗ ಬಿಸಿಲಿನಲ್ಲಿ ಅವ್ರು ತಂದಿರೋ ಒಂದು ತರಕಾರಿಗಳು ಒಣಗುವಂಥದ್ದು, ಹೂವಿನ ವ್ಯಾಪಾರಸ್ಥರು ಅವ್ರ ಹೂಗಳು ಈ ಬಿಸಿಲಿಗೆ ಒಣಗುವಂಥದ್ದು ಈ ರೀತಿ ಆಗ್ತಾಯಿದೆ. ಆಮೇಲೆ ಬಿಸಿಲಿನಲ್ಲಿ ಅವರು ಕುಳಿತುಕೊಂಡು ವ್ಯಾಪಾರ ಮಾಡೋದ್ರಿಂದ ನಿರ್ಜಲೀಕರಣಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಅದರಿಂದ ನಮ್ಮ ಒಂದು ಸೇವೆ ಮಾಡಬೇಕು ಜೈ ಫೌಂಡೇಶನ್ ಕಡೆಯಿಂದ ಅಂತ ಹೇಳಿ ಈ ರೀತಿ ಒಂದು ಛತ್ರಿಗಳನ್ನ ಕೊಡುವಂಥ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರೊಂದು ಆರೋಗ್ಯದ ವಿಚಾರ ಕೂಡ ನನಗೆ ಗಮನ ಹರಿಸಿದೆ. ಹಲವಾರು ಜನರ ಕುಟುಂಬದಲ್ಲಿ ಅವರು ಏನಿದೆ, ಯಾಕಂದರೆ ದೈನಂದಿನ ಒಂದು ವ್ಯಾಪಾರನೇ ಅವ್ರಿಗೆ ಒಂದು ಮುಖ್ಯ. ಆ ಒಂದು ಜೀವನ, ಅವರೊಂದು ಜೀವನ ಒಂದು ದಿನದ ವ್ಯಾಪಾರದ ಮೇಲೆ ಅವಲಂಬಿತವಾಗಿರ್ತದೆ. ಅವರಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾದಾಗ ಮುಂದೆ ಯಾರು ಈಗ ಇಬ್ಬರಿಗೆ ನಾವು ಸಹಕಾರವನ್ನು ಕೊಡ್ಬೋದು. ಆರೋಗ್ಯದ ವಿಚಾರದಲ್ಲಿ ಬಂದಾಗ ಹಲವಾರು ಜನಗಳಿಗೆ ನಾವು ನಿಂತ್ಕೊಬೇಕಂದ್ರೆ ಇದಕ್ಕೆ ಒಂದು ಮಾರ್ಗ ಇದೆ ಅಂತ ಆಲೋಚನೆ ಮಾಡಿ ಒಂದು ಏನು ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷರ ಜೊತೆ ಕೂಡ ಮಾತಾಡಿದಾಗ ಅವ್ರಿಗೂ ಕೂಡ ನಾನು ಮಾತನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ಒಂದು ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಆ ಬೀದಿ ಬದಿ ವ್ಯಾಪಾರಿಗಳು ಯಾರಿದ್ದಾರೆ ನೋಂದಾಯಿತರು ಅವರಿಗೆ ಒಂದು ಆರೋಗ್ಯ ವಿಮೆಯನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಸಮಾಜ ಸೇವಕ ಜಯಕುಮಾರ್ ತಮ್ಮ ಜೈ ಫೌಂಡೇಶನ್ ಮೂಲಕ ಬೀದಿ ಬದಿ ವ್ಯಾಪಾರಸ್ಥರ ನೆರವಿಗೆ ನಿಂತು ನೂರಾರು ಛತ್ರಿಗಳನ್ನ ವಿತರಣೆ ಮಾಡಿರುವುದಕ್ಕೆ ವ್ಯಾಪಾರಸ್ಥರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ.
ನಮ್ಮ ಹೆಸರು ಗಡ್ಡಂಕಮ್ಮ. ಅವ್ರು 100 ವರ್ಷ ಬದುಕಲಪ್ಪ. ನಮ್ಮ ತಣ್ಣಗೆ ಇಕ್ಕಿದ್ದಾರೆ. ಅವ್ರು 100 ವರ್ಷ ಬದುಕಲಿ. ಸಮಸ್ಯೆ ಆಗ್ತಾ ಇತ್ತು? ಅಯ್ಯೋ, ಮೊದಲು ಮಳೆ ಬರಲಿ, ಯಾವ್ದೋದ್ರಕ್ಕೂ ಊಟ ಇಲ್ಲಿ ನೀರು ಕುಡಿಯೋಕೆ ಕೂಡ ಆಗ್ತಾ ಇಲ್ಲ. ಏನೋ ಪುಣ್ಯಾತ್ಮನ ಅಷ್ಟು ಒಳ್ಳೇದು ಮಾಡಿದ್ದಾನೆ. ಅವ್ರ ಮಕ್ಕಳು ಮನೆ ಮರಿ ಎಲ್ಲ 100 ವರ್ಷ ಚೆಂದಾಗಿರ್ಲಿ ಸ್ವಾಮಿ. ಯಾರು ಕೊಟ್ಟಿದ್ದು? ಜಯಕುಮಾರ. ಅವ್ರ ತಾಯಿ ತಂದೆ ಅವ್ರ ಮನೆ ಮಕ್ಕಳು ಕುಟುಂಬ ಎಲ್ಲ ತಣ್ಣಗ ಬದುಕಿ 100 ವರ್ಷ ಬದುಕಲಿ. ಅವ್ರು ಖುಷಿ ಆಗ್ತೈತಾ? ಖುಷಿ ಆಗೈತೆ. ಇದ್ರಲ್ಲಿ ಹೆಂಗಿರ್ಬೋದು? ಆರಾಮಾಗಿರ್ಬೋದು? ಇರ್ಬೋದು. 2 ದಿವಸ ಜೀವನ ಮಾಡ್ಕೊಂತೀವಿ. ಇದರಿಂದ ಯಾವ ರೀತಿ ಬಿಸಿಲು ತಾಪ ಕಮ್ಮಿ ಆಗುತ್ತೆ? ಏನೋ ಪುಣ್ಯಾತ್ಮ ಕೊಟ್ರು, ಏನೋ ಊಟ ಮಾಡಕ ನೆಲಾಗ ನಿಂತ್ಕೊಂಡಿದ್ದೀರಿ. ಅವ್ರ ತಾಯಿ ತಂದೆ ಅವ್ರ ಕುಟುಂಬ ಎಲ್ಲ ಚೆಂದಾಗಿ ಬದುಕಲಿ. ಖುಷಿ ಆಗ್ತೈತೆ. ಎಷ್ಟು ಜನ ಕೊಟ್ಟವ್ರೆ? ಇಲ್ಲಿ ಒಂದು 10 ಜನಕ್ಕೆ ನಾವು ಕೊಟ್ಟಿದ್ದಾರೆ ಸ್ವಾಮಿ. ಎಲ್ಲರೂ ಖುಷಿ ಆಗವ್ರ? ಎಲ್ಲರೂ ಖುಷಿಯಾಗ್ಯವ್ರು. ಯಾಕೆ ಖುಷಿಯಾಗಿರಲ್ಲ? ಅವ್ರು ಒಳ್ಳೇದು ಮಾಡಿರೋದಕ್ಕೆ ಅವ್ರಿಗೆ ಒಳ್ಳೇದೇ ಮಾಡಬೇಕು. ಇವತ್ತಲ್ಲ ನಾಳೆ ಒಳ್ಳೇದೇನೆ ಕೋರ್ಬೇಕು ಅವ್ರಕ್ಕ. ಇವಾಗೆಲ್ಲ ಇದೆಲ್ಲ ಒಣಗಲ್ಲ ದೊಡ್ಡ ಸಮಸ್ಯೆ ಅಂದಾಗಿದೆ. ಒಟ್ಟಾರೆ ಎಂಎಂಟಿವಿ ಸದಾ ಸಮಾಜಮುಖಿ ವಿಚಾರಗಳ ಕಡೆ ಗಮನ ಹರಿಸುತ್ತಿದೆ ಎಂಬುದು ಜಗಜ್ಜಾಹೀರಾಗಿದೆ. ವರದಿಗಳಿಗೆ ಸ್ಪಂದಿಸಿ ಸಮಾಜ ಸೇವಕರು ಸಂಕಷ್ಟದಲ್ಲಿ ಇರುವವರ ಪರ ನಿಲ್ಲಲು ಮುಂದಾಗುತ್ತಿರುವುದು ಸಂತಸದ ವಿಚಾರವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಕೌಟುಂಬಿಕ ಕಲಹ ಹಿನ್ನೆಲೆ ಪೊಲೀಸ್ ಠಾಣೆ ಆವರಣದಲ್ಲೇ ಪತಿ ಪತ್ನಿಯ ರಂಪಾಟ ನಡೆದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಮೂಲದ ಪ್ರಿಯಾಂಕಾ ಎಂಬ ಮಹಿಳೆ ಕೋಲಾರ ಮೂಲದ ಹರೀಶ್ ಎಂಬ ವ್ಯಕ್ತಿಯ ಜೊತೆ ಮದುವೆಯಾಗಿದ್ದು ಕೌಟುಂಬಿಕ ಕಲಹಗಳ ಕಾರಣ ಇಬ್ಬರು ದೂರವಿದ್ದರು. ಮಾರ್ಚ್ 26ರಂದು ಹರೀಶ್ ತನ್ನ ಪತ್ನಿಯ ವಿರುದ್ಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ದೂರಿನ ಹಿನ್ನೆಲೆ ಠಾಣೆಗೆ ಬಂದಿದ್ದ ತನ್ನ ಅಣ್ಣನ ಮೇಲೆ ಪತಿ ಹರೀಶ್ ಹಲ್ಲೆ ಮಾಡಿದ್ದಾನೆ ಎಂದು ಪತ್ನಿ ಪ್ರಿಯಾಂಕಾ ದೂರಿದ್ದಾಳೆ. ಇನ್ನು ಇದೇ ವೇಳೆ ಪೊಲೀಸರು ಸಹ ನಮ್ಮ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿ ಪ್ರಿಯಾಂಕಾ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಹಲ್ಲೆ ಸಂಬಂಧ ಠಾಣೆಯ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ. ಹಸ್ಬೆಂಡ್ ಬಂದು ನಮ್ಮ ತಂಗಿ ಹುಡುಗ ಬರ್ತಾ ಇದ್ದ. ಅವ್ರನ್ನ ಹಿಡ್ಕೊಳಕ್ಕೆ ಹೋದೆ. ನಾವು ಕೆಳಗಡೆ ಬಿದ್ದೋದ್ವಿ. ನಮ್ಮ ತಂಗಿ ಅವ್ರನ್ನ ಲೇಟ್ ಆಗ್ತಿದ್ಲ. ಅವಾಗ ನಮ್ಮ ರೂಮ್ನ ಕರ್ಕೊಂಡು 1 ಅವರ್ ನಮ್ಮ ಗೆಡ್ಡಿರ ಲಾಟಿಗೆಲ್ಲ ಕೈಗೆಲ್ಲ ಇಟ್ಕೊಂಡು ನಮ್ಮ ಜೊತೆ ಸೇರಿಸಿಬಿಟ್ಟು ಮಕ್ಕಳ ಇಂಜಿನೆಲ್ಲ ಬಿಟ್ಟು ನಮ್ಮ ತಂಗಿನ ನಾನು ಅವಲಕ್ಷ ಸೆಟ್ಟಿಲಾಗುತ್ತೆ ಅಂತ ನಮ್ಮ ಮಾತುಗಳೆಲ್ಲ ಕೇಳಿ ನಮ್ಮ ಹುಟ್ಟಿರೋ ಟಾರ್ಚರ್ ಕೊಡ್ತಿದ್ದಾರೆ ಸರ್. ನನ್ನ ಕೈ ಕರ್ಕೊಳಕ್ಕಾಗಿಲ್ಲ ಟಾರ್ಚರ್. ನಿನ್ನ ಬಿಡಲ್ಲ ಇವತ್ತು, ನಿನ್ನ ಬಿಡಲ್ಲ ನಿನ್ನ ಅಂತ ಹೇಳ್ಬಿಟ್ಟು ನಿನ್ನ ಜೈಲಿಗೆ ಹಾಕ್ತೀನಿ, ಅದಕ್ಕೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಂದು 1 ಅವರ್ ನಮ್ಗೆ ಬಿಟ್ಟಿಲ್ಲ ಸರ್. ರೂಮಾಗಿಲ್ಲ ಕಾಲಿಗೆ ಇಟ್ಕೊಂಡ್ರೆ ಬಿಟ್ಟಿಲ್ಲ. ಈಗ ಆಮೇಲೆ ಆಚೆಗಡೆ ತಿನ್ಸಿದ್ದಾರೆ ನಿಮಗೆ ಎಲ್ಲ ಲಾಟಿಗಳಲ್ಲಿ ಎಲ್ಲ ನಿಂತೋಗಿ 2 ಕೋಲಗಳು ಮುಗಿದಿದೆ ಸರ್. ಔಟ್ ಸೈಡ್ ಇಂದ ಹೊಡ್ಕೊಂಡು ತಳ್ಕೊಂಡು ಬಂದು ಒಳಗಡೆ ಹಾಕ್ತೀವಿ. ರೂಮಲ್ಲಿ ಹಾಕ್ತೀವಿ. ಬಂದಿದ ತಕ್ಷಣ ಪೊಲೀಸರು ರೂಮಲ್ಲಿ ಕರ್ಕೊಂಡು ಹೋಗಿ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಆದ್ರಿಂದ ಅವರು ಅಲ್ಲಿ ನೋಡ್ತಿದ್ರು ಸರ್. ಅವ್ರ ಕಡೆ ಯಾರು ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ.
ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ. ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ ಎಸ್ಕೆ ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರೆಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 886189
9299 9845344934. Another number 8884950022. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS, ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. Another number 9844336611. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986734492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಂತಾಮಣಿ ನಗರದಲ್ಲಿ ಇತ್ತೀಚೆಗೆ ನಡೆದಿದ್ದ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದ್ದ ಪ್ರಕರಣದಲ್ಲಿ ಗಾಯಗೊಂಡಿದ್ದ ಲಕ್ಷ್ಮೀದೇವಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ.
ಚಿಂತಾಮಣಿ ನಗರದ 25ನೇ ವಾರ್ಡ್ ಕೆಜಿಎನ್ ಬಡಾವಣೆಯಲ್ಲಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದ್ದ ಪ್ರಕರಣದಲ್ಲಿ ಗಾಯಗೊಂಡಿದ್ದ ಲಕ್ಷ್ಮೀ ದೇವಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಬೆಂಕಿ ಪ್ರಕರಣಕ್ಕೆ ಪುತ್ರನ ಪ್ರೇಮವೇ ಕಾರಣ ಎಂಬ ಅನುಮಾನ ವ್ಯಕ್ತವಾಗಿದೆ. ಮೃತಳ ಗಂಡ ರಾಧಾಕೃಷ್ಣಪ್ಪ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ನಮ್ಮ ಪುತ್ರ ಪುರುಷೋತ್ತಮ್ 10 ತಿಂಗಳ ಹಿಂದೆ ಕೋಲಾರ ತಾಲೂಕಿನ ಮೂಡಚಿಂತಲಹಳ್ಳಿ ಯುವತಿಯನ್ನ ಪ್ರೀತಿಸಿ ಕರೆದುಕೊಂಡು ಹೋಗಿದ್ದ. ಈ ವಿಚಾರವಾಗಿ ರಾಜಿ ಮಾಡಿ ಯುವತಿಯನ್ನ ಪಾಲಕರ ಜೊತೆಯಲ್ಲಿ ಕಳುಹಿಸಿದ್ದೆವು. ಆದರೆ ಇಬ್ಬರು ಪರಾರಿಯಾಗಿದ್ದು, ಈ ವಿಚಾರವಾಗಿ ಯುವತಿ ಅಣ್ಣಂದಿರು ಆಗಾಗ ಮನೆಯ ಬಳಿ ಬಂದು ಗಲಾಟೆ ಮಾಡುತ್ತಿದ್ರು. ಮಾರ್ಚ್ 20ರಂದು ರಾತ್ರಿ 10 ಗಂಟೆಗೆ ಬಂದು ಗಲಾಟೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ರು. ಪುನಃ ರಾತ್ರಿ 11 ಗಂಟೆಗೆ ನನ್ನ ಹೆಂಡತಿಯ ಬಟ್ಟೆಗಳಿಗೆ ಬೆಂಕಿ ತಗುಲಿ ಕಿರಿಚಾಡುತ್ತಿದ್ರು. ಹೊರಗೆ ಬಂದಾಗ ನಮ್ಮ ಮನೆಯ ಬಳಿಯಿಂದ ಇಬ್ಬರು ಹೋಗುತ್ತಿದ್ರು. ಯಾರು ಎಂದು ಗುರುತು ಸಿಗಲಿಲ್ಲ. ಯುವತಿಯ ಅಣ್ಣಂದಿರ ಮೇಲೆ ಅನುಮಾನವಿದೆ ಎಂದು ಲಕ್ಷ್ಮೀ ದೇವಮ್ಮ ಪತಿ ರಾಧಾಕೃಷ್ಣಪ್ಪ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ನಗರ ಠಾಣೆ ಪೊಲೀಸರು ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರುವ ಮಾಹಿತಿ ಇದೆ. ಬಂಧನ ಮತ್ತು ವಿಚಾರಣೆಯ ಬಗ್ಗೆ ಪೊಲೀಸರು ಯಾವುದೇ ಮಾಹಿತಿ ಬಹಿರಂಗಗೊಳಿಸಿಲ್ಲ. ಆಮೇಲೆ ಅಲ್ಲಿ ಕೂಡಿಸಿದ್ರೆ ಅದು ನೀರೆಲ್ಲ ಕುಡಿಸಿದ್ರು. ಅಲ್ಲಿ ಏನು ಮಾಡೋದು ಅಂತೇಳಿ ನಮ್ಮ ಮನೆಯಲ್ಲ ಬಾಡಿಗೆ ಇದ್ದವರು ಕಾರಿತ್ತು, ಬೇಗ ಬನ್ನಿ ಅಂತೇಳಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋದರೆ ಅವರೆಲ್ಲ ಏನು ಬೇಕೋ ಅದಕ್ಕೆ ಇಂಜೆಕ್ಷನು ಆಯಿಂಟ್ಮೆಂಟು ಎಲ್ಲ ಹಾಕಿ ಇದು ಮಾಡಿದ್ರು. ಇಲ್ಲ ಸರ್ ಇಲ್ಲಿ ಅವರು ಮಧ್ಯಾಹ್ನ ಎಲ್ಲ ಬಂದು ಗಲಾಟೆ ಮಾಡಿದ್ರಂತಲ್ಲ? ಇಲ್ಲ, ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಗಲಾಟೆ ಮಾಡಿಲ್ಲ. ಸಾಯಂಕಾಲ ರಾತ್ರಿನೇ 10 ನಿಮಿಷದಲ್ಲಿ ಬಂದಿರೋದು. ಚೆನ್ನಾಗಿ ಕುಡ್ದಿದ್ರಂತೆ. ಅದಕ್ಕೂ ಕುಡ್ದವನು ಯಾಕೆ ಬರಬೇಕು ಇಲ್ಲಿ? ಯಾಕೆ ಇಲ್ಲಿ ಯಾಕೆ ಬಂದಿದ್ದವರು? ಅವರು ನನ್ನ ಚಿಕ್ಕ ಮಗ ಒಬ್ಬನಿದ್ದಾನೆ, ಅವನು ಅವ್ರ ತಂಗಿನ ಪುರುಷೋತ್ತಮ ಕರ್ಕೊಂಡು ಹೊರಟೋಗಿದ್ದಾನೆ. ಕರ್ಕೊಂಡು ಹೋದವನು ಇವರು ಫೋನ್ ಕಾನ್ಫರೆನ್ಸ್ನಲ್ಲಿ ಶುಕ್ರವಾರ ಚೆನ್ನಾಗಿ ತಿಂದು ಕುಡಿದು ನೀನಿಂತವನು ಅಂತ ಹೆಂಗೆ ನಮ್ಗೆ ವಿಷಯ ಗೊತ್ತಿಲ್ಲ. ಪೊಲೀಸವ್ರು ನಮ್ಗೆ ಹೇಳಿದ್ದು ಈ ಥರ ಆಗಿರೋದಕ್ಕೋಸ್ಕರ ಅವ್ರು ಬಂದು ನಿಮ್ಮ ಬೆಂಕಿ ಹಾಕಿರೋದು ಅಂತ. ಹಂಗೆ ಮಾಡ್ಕೊಂಡವರು ನಿನ್ನ ತಂಗಿನ ಕರ್ಕೊಂಡು ಹೋಗಿದ್ದೀನಿ ನಾನು, ನೀನೇನು ಮಾಡಿದ್ದೀಯ, ನಿನ್ನ ಕೈಗೆ ಏನಾಗುತ್ತೆ ಅಂತ ಇವನಂದವನೇ. ಹೌದಾ, ಮಾಡಿ ತೋರ್ತೀನಿ ನೋಡು ಅಂತೇಳಿ ಇವರು ಹಿಂಗೆ ಮಾಡ್ಕೊಂಡು ಬಂದಾಗ ಮೊದಲು ನೋಡ್ಕೊಂಡು ಹೋಗಿದ್ದಾರಲ್ಲ, ಯಮನ್ ಯಾವ ಥರ ಮಲಗಿದ್ದಾರೆ, ತಲೆ ಯಾಕಡೆ ಇಟ್ಟಿರ್ತಾರೆ, ಕಾಲೇ ಹಾಕಿರ್ತಾರೆ, ನೋಡಿಕೊಂಡು ತಲೆ ಹತ್ರನೇ ಹಾಕಿರೋದು ಜಾಸ್ತಿ. ಏನೋ ಡೀಸಲ್ ಅಲ್ಲಿ ಅಂಟಿದ ತಕ್ಷಣ, ಡೀಸಲ್ ಹಾಕಿದ ತಕ್ಷಣ ವಾಸನೆ ಬಂದೈತಲ್ಲ, ಆ ವಾಸನೆಗೆ ಇದ್ದೈತಿ ಯಮನು. ಇಲ್ಲ ಅಂತಿದ್ರೆ ತಲೆ ಕ್ಲೀನಾಗಿ ಸುತ್ತೋಗ್ಬಿಟ್ಟು. ಈಗ ಅವ್ರಿಗೂ ಈಗ ಮೊದಲನೇ ಹೆಂಡತಿ ಕಡೆಯವರು ಅಂತ ಹಿಂಗೆ ಮಾಡಿರೋದು ಈಗ ಅಲ್ಲ ಸರ್, ಮೊದಲನೇ ಹೆಂಡತಿ ಕಾರಣ ಅಲ್ಲ. ನಾವೆಲ್ಲ ಸೇರಿ ಮದುವೆ ಮಾಡಿದ್ವಲ್ಲ, ಸುಮಲತಾ ಅನ್ನವಳು, ಅವಳ ಪಾಪ ಬೆಂಗಳೂರಲ್ಲಿ ಸಂಸಾರ ಮಾಡ್ಕೊಂಡು ಮಗನ ಸಾಕೊಂಡಿದ್ದಾಳೆ. ಈಗ ಯಾರು ಮಾಡಿ? ಶ್ರಾವಣಿ ಕಡೆಯವರು? ಶ್ರಾವಣಿ ಕಡೆ. ಈಗ ಅಣ್ಣ ನವೀನ್ ಅಂತ ಹೇಳ್ಬಿಟ್ಟು ಪರಿಚಯ ನಿಮ್ಗೆ ಅವ್ರೇನಾದ್ರು? ಕರ್ಕೊಂಡು ಹೋದಾಗ ಕಂಪ್ಲೇಂಟ್ ಎಲ್ಲ ಕೊಟ್ಟು ಸ್ಟೇಷನ್ಗೆಲ್ಲ ಹೋಗಿ. ಅಲ್ಲಲ್ಲ, ಇದಕ್ಕೂ ಮುಂಚೆ ಅದಿಲ್ಲ. ಈಗ ನಿಮ್ಮ ಹೆಂಡತಿ ಸಾವಿಗೆ ನಿನ್ನ ಮಗನೇ ಕಾರಣ ಆಗ್ಬಿಟ್ನಲ್ಲ, ಏನನ್ಸುತ್ತೆ? ಅದೇ ನಮಗೆ ಅವನಿಗೆ ಕೊಟ್ಟು ಶಿಕ್ಷೆ ಕೊಡ್ತಾರೆ. ಇಂಥ ದುರಾತ್ಮರು ಇನ್ನೂ ಎಷ್ಟು ಜನ ಉಟ್ಕೊಂತಾರೋ, ಮೊದಲು ಅವನಿಗೆ ಶಿಕ್ಷೆ ಕೊಡಿಸ್ಬೇಕು. ಪ್ರಪಂಚದಲ್ಲಿ ಎಲ್ಲರಿಗೂ ತಿಳಿಬೇಕು. ಇಂಥವ್ರಿಗೆ ಶಿಕ್ಷೆ ಕೊಟ್ಟರೆ ಇನ್ನೊಬ್ಬನಿಗೂ ಬುದ್ಧಿ ಬರುತ್ತೆ ಅಂತ ಹೇಳ್ಬಿಟ್ಟು ಮೊದಲು ನೀವು ಆ ಥರ ಮಾಡಬೇಕು. ಇದು ನಿಮ್ಮಿಂದ ಆಗುತ್ತೆ, ಬೇರೆಯವ್ರ ಕೈಯಲ್ಲಿ ಆಗಲ್ಲ. ಇದು ನೀವು ಯಾವಾಗ ಇದನ್ನೆಲ್ಲ ಇದು ಮಾಡ್ತಾ ಇದ್ದೀರೋ ನಿಮ್ಮಿಂದ ಆಗುತ್ತೆ, ನೀವು ಮಾಡ್ಬೋದು. ಅಸಲಿಗೆ ಈ ಕೊಲೆಗೆ ಕಾರಣವಾಗಿದ್ದು ಮಗನ 3ನೇ ಮದುವೆ. ಲಕ್ಷ್ಮೀ ದೇವಮ್ಮ ಅವರ ಮಗ ಪುರುಷೋತ್ತಮ್ ಮೂಡಚಿಂತಲಹಳ್ಳಿ ಗ್ರಾಮದ ಶ್ರಾವಣಿ ಎಂಬ ಯುವತಿಯನ್ನ 3ನೇ ಮದುವೆಯಾಗಿದ್ದ. ಕಳೆದ 6 ತಿಂಗಳ ಹಿಂದೆ ಈ ದಂಪತಿ ಮನೆಯಿಂದ ನಾಪತ್ತೆಯಾಗಿದ್ರು. ಮಗ ಮತ್ತು ಸೊಸೆಯ ಸುಳಿವು ಸಿಗದೆ ಕಂಗಾಲಾಗಿದ್ದ ಶ್ರಾವಣಿಯ ಅಣ್ಣಂದಿರಾದ ನವೀನ್ ಮತ್ತು ವಿನೋದ್ ಲಕ್ಷ್ಮೀ ದೇವಮ್ಮ ಅವರ ಮನೆಗೆ ಬಂದು ಗಲಾಟೆ ನಡೆಸಿ ಪೆಟ್ರೋಲ್ ಎರಚಿದ್ದಾರೆ ಎನ್ನಲಾಗಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ರಿಕೆಟ್ ಹಬ್ಬ ಆಚರಿಸಲು ಕೆಎಚ್ಎಂ ಕಪ್ಪು ಸಜ್ಜಾಗಿದ್ದು, ಅದರ ಪೂರ್ವಭಾವಿ ಸಭೆ ನಡೆಯಿತು. ಮಾರ್ಚ್ 28 ಮತ್ತು 29ರಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಹೋಬಳಿಗಳಲ್ಲೂ ನಡೆಯುವ ಕ್ರಿಕೆಟ್ ಪಂದ್ಯಾವಳಿ ಬಗ್ಗೆ ವಿಜಯಪುರದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ವತಿಯಿಂದ ಕ್ರಿಕೆಟ್ ಹಬ್ಬ ಆಯೋಜಿಸಿದ್ದು, ಕ್ಷೇತ್ರದ 220ಕ್ಕೂ ಹೆಚ್ಚು ತಂಡಗಳು ನೋಂದಣಿ ಮಾಡಿಸಿದ್ದು, ಎಲ್ಲಾ ತಂಡದ ನಾಯಕರಿಗೂ ಪಂದ್ಯಾವಳಿಯ ನಿಯಮಗಳನ್ನು ತಿಳಿಸಲು ಪೂರ್ವಭಾವಿ ಸಭೆ ನಡೆಸಿದರು.
ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಪಂದ್ಯಾವಳಿಯಲ್ಲಿ ಕ್ರೀಡಾ ಸ್ಫೂರ್ತಿಯಿಂದ ಭಾಗಿಯಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಿ. ತಾಲೂಕಿನ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಟೂರ್ನಿಮೆಂಟ್ ನಡೆದಿಲ್ಲ. ಸಚಿವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಟೂರ್ನಿಮೆಂಟ್ ಯಶಸ್ವಿಗೊಳಿಸುವ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಯುವಕರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಆಯೋಜಿಸಿದ ಹಿರಿಯ ಮುತ್ಸದ್ದಿ ರಾಜಕಾರಣಿ ಕೆಎಚ್ ಮುನಿಯಪ್ಪನವರ ಹೆಸರಿನಲ್ಲಿ ನಡೆಯುತ್ತಿರುವ ಪಂದ್ಯಾವಳಿ ಶಿಸ್ತಿನಿಂದ ನಡೆಯಬೇಕು ಎಂದು ಹೇಳಿದ್ದಾರೆ. ಈ ಒಂದು ತಾಲೂಕಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ದೊಡ್ಡ ಟೀಮ್ಗಳು ಬಂದಾಗ 200 ಟೀಮ್ ನಿಭಾಯಿಸೋದು ಬಹಳ ಕಷ್ಟದ ಕೆಲಸ. ಈ ಆಯೋಜಕರು ಏನಿದ್ದಾರೆ ಅವರ ಮಾತಿಗೆ ಸ್ವಲ್ಪ ಶಿಸ್ತುಬದ್ಧದಿಂದ ನಾವೆಲ್ಲ ನಡ್ಕೊಳ್ಬೇಕು. ಮತ್ತೆ ಏನು ಅವರು ಒಂದು ತೀರ್ಪುಗಾರ ಒಂದು ತೀರ್ಪು ಇರ್ಬೋದು, ಅಲ್ಲಿ ತಮ್ಮ ನಡವಳಿಕೆಗಳು ಇರ್ಬೋದು. ಯಾಕಂದ್ರೆ ನಮ್ಮ ಮಾನ್ಯ ಸಚಿವರು ಬಹಳಷ್ಟು ಸಿಪಾಯಿ ಇದ್ದಂಗೆ ಸುಮಾರು ನುರಿತ ರಾಜಕಾರಣಿ ಅವರು, ಹಿಂದೆಂದೂ ಸಹ ಅನುಭವ ಇರೋಂಥವ್ರು. ಅವರಿಗೆ ಯಾವುದೇ ಒಂದು ಇದರಿಂದ ಒಂದು ಕೆಟ್ಟ ಇದು ಬರಬಾರ್ದು, ಒಂದು ಅಭಿಪ್ರಾಯ ಒಳ್ಳೆಯದಾಗಬೇಕು. ನಾವೆಲ್ಲ ಶಿಸ್ತುಬದ್ಧತೆಯಿಂದ ವರ್ತಿಸಬೇಕು. ಏನು ಆಯೋಜಕರು ಏನು ಕಂಡೀಷನ್ಸ್ ಆಗ್ತಾರೆ ಅದಕ್ಕೆಲ್ಲ ತಾವು ಬದ್ಧರಾಗಿರಬೇಕು. ಯಾವುದೇ ಒಂದು ಯಾರೋ ಒಂದು ಪ್ರಚೋದನೆಗಾಗಲಿ ಮತ್ತೊಂದಾಗಲಿ ಇದು ತಾವು ಮಾಡಬಾರ್ದು. ತಮ್ಮ ಸಚಿವರಿಗೆ ತಾವು ಒಂದು ಒಳ್ಳೆಯ ಹೆಸರು ಈ ಒಂದು ಕ್ರೀಡಾಕೂಟದಿಂದ ಒಳ್ಳೇದಾಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಬಹಳ ಶಿಸ್ತುಬದ್ಧವಾಗಿ ಇವರು ಆಯೋಜನೆ ಮಾಡ್ತಾ ಇದ್ದಾರೆ. ಅವರ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ತಾವು ಪ್ರೋತ್ಸಾಹ ಕೊಡಬೇಕು. ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಹೇಶ್, ದೇವನಹಳ್ಳಿ ವಿಧಾನಸಭಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಾಗರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರ್ವೀಸ್ ಪಾಷಾ, ವಿಜಯಪುರ ಟೌನ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಭಾನುಚಂದ್ರ, ಇನ್ನು ಹಲವು ಮುಖಂಡರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಕೆಐಎಡಿಬಿಯಿಂದ ಭೂಸ್ವಾಧೀನ ಪ್ರಕ್ರಿಯೆ ವಿಚಾರ, ಪರ ವಿರೋಧಕ್ಕೆ ಮುಂದಾಗಿರುವ ರೈತ ಸಂಘಟನೆಗಳ ಅಹೋರಾತ್ರಿ ಧರಣಿ, ಪೊಲೀಸರಿಗೆ ತಲೆನೋವಾದ ಮುಖಂಡರ ವರ್ತನೆ. ಕೆಐಎಡಿಬಿಯಿಂದ ಭೂಸ್ವಾಧೀನ ಪ್ರಕ್ರಿಯೆ ಸರಿ ಎಂದ ಮುಖಂಡರು, ಪರದ ಪರ ಬೆಂಬಲ, ಅಹೋರಾತ್ರಿ ಧರಣಿಗೆ ಸಾಥ್ ಕೊಟ್ಟ ಚಿಂತಾಮಣಿ ರೈತರು. ಬಿಸಿಲು ಮಳೆ ಎನ್ನದೆ ಬೀದಿ ಬದಿ ವ್ಯಾಪಾರಸ್ಥರ ತೀರದ ಬವಣೆ, ವರದಿ ಮೂಲಕ ಬೆಳಕಿಗೆ ತಂದ ಎಂಎಂಟಿವಿ, ನೆರಳಿನ ಆಸರೆಗೆ ಮುಂದಾದ ಜೈ ಫೌಂಡೇಶನ್. ಕೌಟುಂಬಿಕ ಕಲಹ ಹಿನ್ನೆಲೆ ಠಾಣೆಯಲ್ಲಿ ಪತಿ ದೂರು, ಆವರಣದಲ್ಲಿ ಸತಿ ಪತಿಯರ ರಂಪಾಟ, ಪತಿ ಮೇಲೆ ಪತ್ನಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.